ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ. ಸೊ ಇವತ್ತು ನಾನು ನಿಮ್ಗೆ ತಂದಿರುವಂತಹ ಏನು ಟಾಪಿಕ್ ಇದೆ, ಇದು ತುಂಬಾ ರೂಮರ್ಸ್ ಹಬ್ಬಿಸ್ತಾ ಇರೋ ಟಾಪಿಕ್. ಸೊ ಇದ್ರ ಬಗ್ಗೆ ನಾನು ನಿಮ್ಗೆ ಕ್ಲಾರಿಟಿ ಕೊಡಕ್ ಬಂದಿದ್ದೀನಿ. ತಮ್ನೇಲ್ ನೋಡಿರ್ತೀರಾ, ನಿಮ್ಗೆ ಗೊತ್ತಾಗಿರುತ್ತೆ. ಬಟ್ ಅದು ತಮ್ನೇಲ ನೋಡ್ಬಿಟ್ಟು ನೀವು ಯಾಮಾರೋದ್ ಬೇಡ. ಸೊ ಕ್ಲಾರಿಟಿನ ಕೊಡ್ತೀನಿ. ಎಲ್ಲೂ ವಿಡಿಯೋ ಸ್ಕಿಪ್ ಮಾಡ್ದಿರಾ ನೋಡಿ, ಫುಲ್ ಇನ್ಫಾರ್ಮೇಶನ್ ಸಿಗುತ್ತೆ. ಫುಲ್ ಡೌಟ್ಸ್ಗೆ ನಿಮ್ಗೆ ಕ್ಲಾರಿಟಿ ಸಿಗುತ್ತೆ. ಓಕೆನಾ? ಸೊ ಚಾನಲ್ಗೆ ಹೊಸದಾಗಿ ಯಾರಾದ್ರೂ ಎಂಟ್ರಿ ಆಗಿದೆ, ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಸೊ ಹಾಗೆ ನಾನು ನಿಮ್ಗೆ ಇನ್ನೂ ಒಳ್ಳೊಳ್ಳೆ ಇನ್ಫಾರ್ಮೇಶನ್ ಸಿಗ್ತೀನಿ. ಯಾವ್ದು ರೂಮರ್ಸ್ ಇರಲ್ಲ, ಎಲ್ಲ ನಿಮ್ಗೆ ಏನು ಇನ್ಫಾರ್ಮೇಶನ್ ಇದೆ ಅದನ್ನ ಕರೆಕ್ಟ್ ಆಗಿ ತಿಳ್ಕೊಂಡು ಹೇಳೋದು. ಯಾವ್ದು ರೂಮರ್ಸ್ ಆಗ್ಲಿ ಅಥವಾ ವ್ಯೂಸ್ಗೋಸ್ಕರ ಇನ್ನೊಂದು ಮಾಡೋದಾಗ್ಲಿ ಅದೆಲ್ಲ ಇಲ್ಲ. ಏನಿದ್ರು ಡೈರೆಕ್ಟ್ ಆಗಿ ಹೇಳ್ತಾ ಇರೋದು. ಓಕೆ, ಸೊ ಇವಾಗ ಯೂಟ್ಯೂಬ್ ಅಲ್ಲಿ ಏನು ಓಡಾಡ್ತಾ ಇದೆ ರೂಮರ್ಸ್, ಪಿಂಕ್ ಕಾರ್ಡ್ ಇದ್ರೆ ಮಾತ್ರ ನಿಮ್ಗೆ 10ನೇ ಕಂತಿನ ಹಣ ಬರುತ್ತೆ, ಇಲ್ಲ ಅಂದ್ರೆ ನಿಮ್ಗೆ ಬರಲ್ಲ. ಸೊ ಅನ್ನೋ ರೂಮರ್ಸ್ ನ ಓಡಾಡ್ತಾ ಇದೆ. ಸೊ ಇದು ಹೇಗೆ ಓಡಾಡ್ತಾ ಇದೆ ಅಂತ ಗೊತ್ತಿಲ್ಲ. ಬಟ್ ಇಲ್ಲಿ ರಾಜ್ಯ ಸರ್ಕಾರದವ್ರದ್ದು ಯಾವುದೇ ಪಿಂಕ್ ಕಾರ್ಡ್ ಬಗ್ಗೆ ಚರ್ಚೆ ಮಾಡಿಲ್ಲ. ಇದೊಂದು ಕ್ಲಾರಿಟಿ ಕೊಡ್ತೀನಿ. ಅಂದ್ರೆ ಲಾಸ್ಟ್ ಇಯರ್, ಹೋದ್ ವರ್ಷ ಜೂನ್ ಅಥವಾ ಜುಲೈಯಲ್ಲಿ ಪಿಂಕ್ ಕಾರ್ಡ್ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರು. ಆದ್ರೆ ಬಿಡುಗಡೆ ಮಾಡಿಲ್ಲ. ಅದ್ರ ಬಗ್ಗೆ ರಾಜ್ಯ ಸರ್ಕಾರನು ಸುಮ್ಮನೆ ಆಗಿದೆ. 9ನೇ ಕಂತಿನವರೆಗೂ ಹಣ ಬಂದಿದೆ. ಈಗ 10ನೇ ಕಂತಿನ ಹಣ ಬರ್ಬೇಕು ಅಂದ್ರೆ ನೀವು ಪಿಂಕ್ ಕಾರ್ಡ್ ಮಾಡಿಸ್ಲೇಬೇಕು, ಇಲ್ಲ ಅಂದ್ರೆ ಬರಲ್ಲ. ಸೊ ಈ ತರ ರೂಮರ್ಸ್ ಹರಡ್ತಾ ಇದೆ. ಸೊ ಇದಕ್ಕೆ ಒಂದು ಕ್ಲಾರಿಟಿ ಕೊಡ್ತಾ ಇದ್ದೀನಿ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದಿರಾ ನೋಡಿ, ಓಡಿಸ್ತೀರಾ ನೋಡಿ, ನಿಮ್ಗೆ ಫುಲ್ ಇನ್ಫಾರ್ಮೇಶನ್ ಸಿಗುತ್ತೆ. ಓಕೆನಾ? ಪಿಂಕ್ ಕಾರ್ಡ್ ಬಗ್ಗೆ ಇಲ್ಲಿ ರಾಜ್ಯ ಸರ್ಕಾರ ಯಾವುದೇ ಚರ್ಚೆ ಮಾಡಿಲ್ಲ. ಸೊ ಹಾಗೆ ಪಿಂಕ್ ಕಾರ್ಡ್ ಇಲ್ಲ ಅಂದ್ರೆ 10ನೇ ಕಂತಿನ ಹಣ ಬರಲ್ಲ ಅನ್ನೋದು ಶುದ್ಧ ಸುಳ್ಳು. ಆತರ ಯಾವ್ದು ಇಲ್ಲ. ನಿಮ್ಗೆ ಇದುವರೆಗೂ 8, 9ನೇ ಕಂತಿನ ಹಣ ಎಷ್ಟು ಬಂದಿತ್ತು, ಸೊ ಹಾಗೆ 10ನೇ ಕಂತಿನ ಹಣ ಕೂಡ ಬರುತ್ತೆ. ಯಾವುದೇ ಪಿಂಕ್ ಕಾರ್ಡ್ ನ ಅವಶ್ಯಕತೆ ಇಲ್ಲ. ಸೊ ಇನ್ನ ಪಿಂಕ್ ಕಾರ್ಡ್ ನ ತಗೊಳಕ್ಕೆ ನೀವು ಎಲ್ಲಿ ಹೋಗ್ಬೇಕು, ಸೊ ಇದ್ರ ಬಗ್ಗೆ ಎಲ್ಲ ಮಾಹಿತಿ ಬೇಕಲ್ವಾ? ಪಿಂಕ್ ಕಾರ್ಡ್ ನ ಅವಶ್ಯಕತೆ ಏನಕ್ಕೆ? ಸೊ ದಯವಿಟ್ಟು ಪಿಂಕ್ ಕಾರ್ಡ್ ನ ಹುಡುಕೊಂಡು ನೀವು ಎಲ್ಲೂ ಹೋಗ್ಬೇಡಿ. ಪಿಂಕ್ ಕಾರ್ಡ್ ನ ರಿಲೀಸ್ ಮಾಡ್ತಾರೆ. ಜೂನ್ ಜುಲೈ ಅಷ್ಟೊತ್ತಿಗೆ ರಿಲೀಸ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಆದ್ರೆ ನಿಮ್ಮನ್ನ ಪಿಂಕ್ ಕಾರ್ಡ್ ನ ಹುಡುಕೊಂಡು ನೀವು ಎಲ್ಲೂ ಹೋಗೋದು ಬೇಕಾಗಿಲ್ಲ, ಎಲ್ಲೂ ಅರ್ಜಿ ಸಲ್ಲಿಸೋದು ಬೇಕಾಗಿಲ್ಲ. ಆಶಾ ಕಾರ್ಯಕರ್ತರು ಅಥವಾ ಅಂಗನವಾಡಿ ಕಾರ್ಯಕರ್ತರು, ಸೊ ಇಂಥವ್ರು ನಿಮ್ಮ ಮನೆ ಬಾಗಿಲಿಗೆ ಪಿಂಕ್ ಕಾರ್ಡ್ ನ ತಲುಪಿಸ್ತಾರೆ. ಸೊ ಅದಕ್ಕೆ ಅಂತ ಒಂದಿಷ್ಟು ಸಿದ್ಧತೆ ಮಾಡ್ಕೊಳ್ತಾರೆ, ನಿಮ್ಮ ಮನೆ ಬಾಗಿಲಿಗೆ ಕಳಿಸ್ತಾರೆ. ಸೊ ಪಿಂಕ್ ಕಾರ್ಡ್ ನ ಅವಶ್ಯಕತೆ ಏನು? ಪಿಂಕ್ ಕಾರ್ಡ್ಗೂ ಗೃಹಲಕ್ಷ್ಮಿ ಹಣ ಬರೋದಕ್ಕೂ ಸಂಬಂಧ ಏನಿದೆ ನೋಡಿ. ಗೃಹಲಕ್ಷ್ಮಿ ಹಣ ಬರೋದಕ್ಕೆ ಯಾವುದೇ ನಿಮ್ಗೆ ಪಿಂಕ್ ಕಾರ್ಡ್ ನ ಅವಶ್ಯಕತೆ ಇಲ್ಲ. ಪಿಂಕ್ ಕಾರ್ಡ್ ಏನಕ್ಕೆ ಕೊಡ್ತಾ ಇದ್ದಾರೆ ಅಂದ್ರೆ, ನೀವು ಇದುವರೆಗೂ ಗೃಹಲಕ್ಷ್ಮಿ ಹಣ ಎಷ್ಟು ಬಂದಿದೆ ಅಥವಾ ಹೇಗ್ ಬಂದಿದೆ, ಎಷ್ಟು ಯಾವ ಕಂತಿನ ಬಂದಿದೆ, ಸೊ ಇದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ನಿಮ್ಗೆ ಆ ಪಿಂಕ್ ಕಾರ್ಡ್ ಅಲ್ಲಿ ಸಿಗುತ್ತೆ. ಅಂದ್ರೆ ಆ ಪಿಂಕ್ ಕಾರ್ಡ್ ಅಲ್ಲಿ ಒಂದು ಸ್ಕ್ಯಾನರ್ ಇರುತ್ತೆ. ನೀವು ಅದನ್ನ ಸ್ಕ್ಯಾನ್ ಮಾಡಿದಾಗ ನಿಮ್ಗೆ ಅಲ್ಲಿ ಡೀಟೇಲ್ಸ್ ಬರುತ್ತೆ, ಸ್ಟೇಟಸ್ ಬರುತ್ತೆ. ನಿಮ್ಮ ಗೃಹಲಕ್ಷ್ಮಿ ಯೋಜನೆ, ನೀವು ಫಲಾನುಭವಿಗಳಾಗಿದ್ರೆ ಅದರಲ್ಲಿ ನಿಮ್ಮ ಸ್ಟೇಟಸ್ ಬರುತ್ತೆ. ಅಂದ್ರೆ ಎಷ್ಟು ಕಂತ ಹಣ ತಗೊಂಡಿದ್ದೀರಾ, ಎಲ್ಲಿಂದ ಶುರುವಾಗಿದೆ, ಅಂದ್ರೆ ಯಾವಾಗ ನಿಮ್ಮ ಅರ್ಜಿ ಹೋಗಿದೆ, ಸೊ ಇದ್ರ ಬಗ್ಗೆ ಎಲ್ಲ ಒಂದಷ್ಟು ಡೀಟೇಲ್ಸ್ ಪಿಂಕ್ ಕಾರ್ಡ್ ನಿಮಗೆ ಬಂದಾಗ ನಿಮ್ ಕೈಗೆ ಸಿಗುತ್ತೆ. ನೀವೆಲ್ಲೂ ಹುಡ್ಕೊಂಡು ಹೋಗೋ ಅವಶ್ಯಕತೆ ಇಲ್ಲ, ನಿಮ್ಮ ಮನೆ ಬಾಗ್ಲಿಗೆ ಬರುತ್ತೆ. ಓಕೆನಾ? ಸೊ ಇದಿಷ್ಟು ಪಿಂಕ್ ಕಾರ್ಡ್ ನ ರೂಮರ್ಸ್ಗೆ ನಾನ್ ನಿಮ್ಗೆ ಕೊಡ್ತಿರುವ ಕ್ಲಾರಿಟಿ. ಸೊ ನಾನ್ ನಿಮ್ಗೆ ಇದ್ರಲ್ಲಿ ಇನ್ನೊಂದು ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ. ಕೆಲವರು ನಮ್ಗೊಂದ್ ಕಂತಿಂದು ಬಂದಿಲ್ಲ, ಏನ್ ಮಾಡೋದು ಸೊ ಅಂತ ಕಮೆಂಟ್ ಹಾಕಿದ್ರಿ. ಸೊ ಅದಕ್ಕೆ ನಾನು ಕ್ಲಾರಿಟಿ ಕೊಡ್ತೀನಿ ನೋಡಿ. ಒಂದು ಕಂತು ಬಂದಿಲ್ಲ ಅಂದ್ರೆ ನೀವು ನಿಮ್ಮ ಮನೆ ಹತ್ರ ಇರುವಂತಹ ಬೆಂಗಳೂರು 1 ಅಥವಾ ಗ್ರಾಮ್ 1, ಸೊ ಈ ತರ ನೀವು, ಅಥವಾ ಕರ್ನಾಟಕ 1, ಸೊ ಇಲ್ಲಿ ಹೋಗಿ ನೀವು ನಿಮ್ಮ ಗೃಹಲಕ್ಷ್ಮಿ ಸ್ಟೇಟಸ್ ನ ಚೆಕ್ ಮಾಡಿ. ಸೊ ಏನಾಗಿದೆ ಅಂತ ಹೇಳ್ಬಿಟ್ಟು, ಅಲ್ಲಿ ರಿಜೆಕ್ಟ್ ಆಗಿದ್ಯಾ ಅಥವಾ ಇನ್ನು ಬರೋದ್ರಲ್ಲಿ ಇದೆಯಾ, ಏನಾಗಿದೆ ಅಂತ ನೀವು ಅಲ್ಲಿ ಚೆಕ್ ಮಾಡಿಸಿ. ಅಥವಾ ಏನಾದ್ರೂ ಪ್ರಾಬ್ಲಮ್ ಇದೆಯಾ? ಇವಾಗ ಕೆಲವೊಂದು ಪ್ರಾಬ್ಲಮ್ ಇರುತ್ತೆ. ಏನಪ್ಪಾ ಅಂದ್ರೆ, ಬ್ಯಾಂಕ್ ಅಲ್ಲಿ ನಿಮ್ ಆಧಾರ್ ಕಾರ್ಡ್ ಸೀಡಿಂಗ್ ಆಗಿರಲ್ಲ, ಅಂದ್ರೆ KYC ಅಂದ್ರೆ ಸೀಡಿಂಗ್ ಆಗಿರಲ್ಲ. ಸೊ ಅದನ್ನ ನೀವು ಹೋಗಿ ಬ್ಯಾಂಕ್ ಅಲ್ಲಿ ಸೀಡಿಂಗ್ ಮಾಡಿಸ್ಕೊಂಬಂದ್ರೆ ಇಮಿಡಿಯೇಟ್ ನಿಮ್ಗೆ ಸೀಡಿಂಗ್ ಮಾಡಿಸಿದ ಒಂದು 15 ಡೇಸ್ಗೆ ಆ ಕಂತಿನ ಹಣ ಹಾಕೋ ಡೇಟ್ ಬಂದ್ರೆ ಆ ಕಂತಿನ ಹಣ ನಿಮ್ಗೆ ಹಾಕ್ತಾರೆ. ಸೊ ಸೀಡಿಂಗ್ ಮಾಡಿಸ್ಬೇಕಾ? ನೀವು ಇದನ್ನ ಹೋಗಿ ಬೆಂಗಳೂರು 1 ಅಥವಾ ಗ್ರಾಮ್ 1 ಅಥವಾ ಕರ್ನಾಟಕ 1 ಇಲ್ಲಿ ಹೋಗಿ ವಿಚಾರಿಸಿದ್ರೆ ನಿಮ್ ಗೃಹಲಕ್ಷ್ಮಿ ಸ್ಟೇಟಸ್ ಯಾವ ಸ್ಥಿತಿಯಲ್ಲಿ ಇದೆ ಅಂತ ಹೇಳ್ತಾರೆ. ಇನ್ ಕೇಸ್ ಏನಾದ್ರು ನಿಮ್ ಗೃಹಲಕ್ಷ್ಮಿ ಅಮೌಂಟ್ ರಿಜೆಕ್ಟ್ ಆಗಿದ್ರೆ ನೀವು ಏನ್ ಮಾಡ್ಬೇಕು, ಮತ್ತೆ ಇನ್ನೊಂದ್ಸರಿ ಅಪ್ಲಿಕೇಶನ್ ಹಾಕ್ಬೇಕು. ಸೊ ಎಲ್ಲ ಡಾಕ್ಯುಮೆಂಟ್ಸ್ ನ ಕರೆಕ್ಟ್ ಆಗಿ ಇಟ್ಕೊಂಡು. ಇಲ್ಲ ಅಂದ್ರೆ ಈ ಸ್ಟೇಟಸ್ ಚೆಕ್ ಮಾಡಿ, ಅಲ್ಲಿ ನಿಮ್ಗೆ ಹೇಳ್ತಾರೆ ಆಧಾರ್ ಕಾರ್ಡ್ ಸೀಡಿಂಗ್ ಮಾಡಿಸ್ಬೇಕಾ, ಅಕೌಂಟ್ ಅಲ್ಲಿ ಏನಾದ್ರು ಪ್ರಾಬ್ಲಮ್ ಇದೆಯಾ, ನೀವು ಕೊಟ್ಟಿರೋ ಡಾಕ್ಯುಮೆಂಟ್ಸ್ ಅಲ್ಲಿ ಏನಾದ್ರು ಪ್ರಾಬ್ಲಮ್ ಇದೆಯಾ, ಸೊ ಇದೆಲ್ಲ ನಿಮ್ಗೆ ಕ್ಲಾರಿಟಿ ಸಿಗುತ್ತೆ. ಏನು ಇಲ್ಲ, ರಿಜೆಕ್ಟ್ ಆಗಿದೆ ಅಂದ್ರೆ ನೀವು ಇನ್ನೊಂದ್ಸರಿ ಅರ್ಜಿ ಹಾಕಿ. ಖಂಡಿತ ನಿಮ್ಗೆ ನಿಮ್ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಆಗಿದ್ದು, ನೀವು ಅರ್ಹರಾಗಿದ್ರೆ ಗೃಹಲಕ್ಷ್ಮಿ ಅಮೌಂಟ್ ನ ತಗೊಳಕ್ಕೆ ನೀವು ಅರ್ಹರಾಗಿದ್ರೆ ಖಂಡಿತ ನಿಮ್ಮ ಫೈಲ್ ಪಾಸ್ ಆಗಿ ನಿಮ್ಗೆ ಗೃಹಲಕ್ಷ್ಮಿ ಹಣ ಬರುತ್ತೆ. ಸೊ ಯಾರ್ಯಾರು ಬಂದಿಲ್ಲ, ಸೊ ದಯವಿಟ್ಟು ಈಗಲೇ ಚೆಕ್ ಮಾಡಿಸ್ಕೊಂಡು ಇನ್ನೊಂದ್ಸರಿ ಅರ್ಜಿ ಹಾಕಂಗಿದ್ರೆ ಹಾಕಿ. ಏನಕ್ಕೆ ನಾನು ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಕಾಂಗ್ರೆಸ್ ಸರ್ಕಾರ ಏನಾದ್ರು ಗೆದ್ರೆ ಅವರು ಕೊಟ್ಟಿರುವ ಆಶ್ವಾಸನೆ ಪ್ರತಿಯೊಬ್ಬ ಮಹಿಳೆ, ಅಂದ್ರೆ ಗೃಹಲಕ್ಷ್ಮಿ ಫಲಾನುಭವಿಗಳು ಯಾರ್ಯಾರು ಇದ್ದೀರಾ, ಸೊ ಇವರಿಗೆಲ್ಲ 1 ಲಕ್ಷ ರೂಪಾಯಿ ಹಣ ಕೊಡ್ತೀವಿ ಅಂತ ಅನೌನ್ಸ್ ಮಾಡಿದ್ದಾರೆ. ಕೊಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಆದ್ರೆ ಅನೌನ್ಸ್ ಮಾಡಿದ್ದಾರೆ. ಸೊ ಈ ಗ್ಯಾರಂಟಿಗಳೆಲ್ಲ ಉಳಿಸ್ಕೊಂಡಿದ್ದಾರೆ. ಅಂದ್ರೆ ಕೇಂದ್ರ ಸರ್ಕಾರದಿಂದ ಕೊಡೋದು, ಇದನ್ನ 1 ಲಕ್ಷ ಹಣನ ಕೇಂದ್ರ ಸರ್ಕಾರದವ್ರು ಕೊಡೋದು. ಸೊ ನಮಗೆ ಇವಾಗ ಗೃಹಲಕ್ಷ್ಮಿ ಬರ್ತಾ ಇರೋದು ರಾಜ್ಯ ಸರ್ಕಾರದವ್ರು ಕೊಡ್ತಾ ಇರೋದು. ಸೊ ಅವ್ರು ಕೊಡ್ತಾರೋ ಬಿಡ್ತಾರೋ, ಬಟ್ ಕೊಟ್ರೆ ಲಾಸ್ ಆಗುತ್ತಲ್ವಾ? ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, ಯಾರ್ಯಾರ್ದು ಇನ್ನು ಒಂದು ಕಂತಿನ ಹಣನೂ ಬಂದಿಲ್ಲ, ಸೊ ಅವರೆಲ್ಲ ದಯವಿಟ್ಟು ಹೋಗಿ ಗ್ರಾಮ್ 1 ಅಥವಾ ಬೆಂಗಳೂರು 1 ಅಲ್ಲಿ ನಿಮ್ ಸ್ಟೇಟಸ್ ಏನಾಗಿದೆ ಚೆಕ್ ಮಾಡಿಸಿ. ರಿಜೆಕ್ಟ್ ಆಗಿದ್ರೆ ಮತ್ತೆ ಇನ್ನೊಂದ್ಸರಿ ಅರ್ಜಿ ಹಾಕಿ, ಅಥವಾ ಏನಾದ್ರು ಪ್ರಾಬ್ಲಮ್ ಇದ್ರೆ ಅದನ್ನ ಇಮಿಡಿಯೇಟ್ ರೆಡಿ ಮಾಡಿಸ್ಕೊಳ್ಳಿ. ಓಕೆನಾ?
ಸೊ ಇದು ಗೃಹಲಕ್ಷ್ಮಿಯರದು ಸ್ಟೇ. ಇದು ನಿಮ್ಗೆ ಈ ಟಾಪಿಕ್ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸೊ ಹಾಗೆ ಈ ರೀತಿ ರೂಮರ್ಸ್ಗೆಲ್ಲ ನಾನು ನಿಮ್ಗೆ ಕರೆಕ್ಟ್ ಇನ್ಫಾರ್ಮೇಶನ್ ಜೊತೆಗೆ ಸಿಗ್ತೀನಿ. ಸೊ ನೆಕ್ಸ್ಟ್ ಇಂಥದೇ ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ, ಥ್ಯಾಂಕ್ ಯು.